720 ರೂಪಾಯಿ ಕೊಟ್ಟು ರಿಸರ್ವೇಶನ್ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀನಿ, ಏನಕ್ಕೆ ಹೋಗ್ತಾ ಇದ್ದೀನಿ ಎಲ್ಲವನ್ನು ಈಗ ತಿಳಿಸ್ತಾ ಇದ್ದೀನಿ. ಆಕ್ಚುಲಿ ಈ ಟ್ರೈನು ನಿನ್ನೆ ಮಂಗಳೂರಿಂದ ಸ್ಪೆಷಲ್ ಟ್ರೈನು ಸರಿ ಸರ್, ಸಿಗೋಣ. ಫೋನ್ ಮಾಡ್ತಾ ಇರಿ. ಓಕೆ ಸರ್. ಓಕೆ. ಆದಮೇಲೆ ನೋಡಿ, ಈಗಷ್ಟೇ ನಾನು ಮಂತ್ರಾಲಯ ಒಂದು ರೋಡಲ್ಲಿ ಎಳ್ಕೊಂಡು ಈಗ ಇಲ್ಲಿಂದ ನಾವು ಟೆಂಪಲ್ಗೆ ಆದ್ಮೇಲೆ ನಾವೀಗ ಸೇಲಂನಿಂದ ಸುಮಾರು ಒಂದು 25-30 ಕಿಲೋಮೀಟರ್ ದೂರ ಬಂದಿದ್ದೀವಿ. ನೋಡಿ ಬರ್ಬೇಕಾದ್ರೆ ಇವತ್ತಿನ ಒಂದು ಊಟ ಅಂತ ಹೇಳಿದರೆ ನಮಗೆ ಇದುವೇ. ಯಾಕಂತ ಹೇಳಿದರೆ ಸಮಯ ಬಂದುಬಿಟ್ಟು ಸಮಯ 3:30 ಗಂಟೆ ಕಳೆದಿದೆ. ಅಲ್ಲಿ ಕೃಷ್ಣರಾಜಪುರಮಲ್ಲಿ ಇಲ್ಲಿ ಈ ಹಿಂದೂಪುರದಲ್ಲಿ ಒಂದು ಹಣ್ಣಿನ ಬಗ್ಗೆ ಯಾವುದು ಜಾಸ್ತಿ ಇಲ್ಲಿ ಬೆಳೆಸ್ತಾರೆ, ಅದ್ರ ಬಗ್ಗೆ ಏನಾದ್ರು ಹೇಳ್ಬಹುದಾ? ಹುಣಸೆ ಹಣ್ಣೆ ಜಾಸ್ತಿ. ಬೇರೆ ಯಾವ ಹಣ್ಣು, ತಿನ್ನುವಂತ ಹಣ್ಣು ಯಾವುದು? ನಾವೀಗ ಸೇಲಂನಿಂದ ಸುಮಾರು ಒಂದು 25-30 ಕಿಲೋಮೀಟರ್ ದೂರ ಬಂದಿದ್ದೀವಿ. ನೋಡಿ ಬರ್ಬೇಕಾದ್ರೆ ನಮಗೆ ಒಂದು ಸುಂದರವಾಗಿರುವಂತ ಒಂದು ಕಾಡು ಸಿಗುತ್ತೆ, ಜಂಗಲ್ ಸಿಗುವಂತದ್ದು. ಪಕ್ಕ ಪಕ್ಕದಲ್ಲಿ ಎಲ್ಲ ಮನೆಗಳು ಕೂಡ ಇದೆ, ಒಂದು ಎಡೆಯಲ್ಲಿ ಎಲ್ಲ ಮನೆಗಳು ಸಿಗುತ್ತೆ, ತೆಂಗಿನ ಮರ, ಆಮೇಲೆ ವ್ಯವಸಾಯ ಮಾಡುವಂತ ಕೃಷಿ. ಇಲ್ಲಿ ಈ ಕಡೆ ಬಂದಾಗ ನಮಗೆ ಕಾಣುವಂತದ್ದು ಒಂದು ಪುದೀನ, ಒಂದು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಹರಿವೆ, ಆಮೇಲೆ ಈ ಪೈನಾಪಲ್ ಅನ್ನು ಬೆಳೆಸ್ತಾರೆ, ಬಾಳೆ ಇತ್ಯಾದಿಗಳನ್ನೆಲ್ಲ ನಾವು ಇಲ್ಲಿ ವ್ಯವಸಾಯ ಮಾಡುವವರನ್ನ ನಾವು ಇಲ್ಲಿ ಕಾಣ್ಬಹುದು. ಆಮೇಲೆ ಈ ಕಡೆ ನಮಗೆ ನೆಲ್ಲಿಕಾಯಿ ಮರಗಳು ಕೂಡ ತುಂಬಾ ಸಿಗುತ್ತೆ, ಆಯ್ತಾ. ನೆಲ್ಲಿಕಾಯಿ, ಪುನರ್ಪುಳಿ ಮರ, ಇದೆಲ್ಲ ನಮಗೆ ಇತ್ಯಾದಿ ಈ ಕಡೆನೆ ನಮಗೆ ಸಿಗುವಂತದ್ದು. ನಮ್ಮ ಸೈಡ್ ಎಲ್ಲ ನೋಡಿ ಈಗ ಪುನರ್ಪುಳಿ ಮರ ಇಲ್ಲ, ಆಮೇಲೆ ನಿಂಬೆ ಹಣ್ಣಿನ ಮರ ಇಲ್ಲ, ಆಮೇಲೆ ಈ ತರದ ಕೆಲವು ಮರಗಳನ್ನ ಎಲ್ಲ ಸರ್ವನಾಶ ಆಗಿಬಿಟ್ಟಿದೆ. ನೋಡಿ ಇಲ್ಲೆಲ್ಲ ನೋಡಿ, ಎಲ್ಲ ಕೃಷಿ ಮಾಡ್ತಾರೆ ನೋಡಿ. ಈ ತರದೆಲ್ಲ ನೋಡ್ಬೇಕಾದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಮೊದಲು ಒಂದು ಸಣ್ಣದಿರುವ ಒಂದು ಸಮಯದಲ್ಲಿ 4ನೇ ಕ್ಲಾಸು 5ನೇ ಕ್ಲಾಸು ಓದುವಂತ ಒಂದು ಸಂದರ್ಭದಲ್ಲಿ ನಾವೇನು ಒಂದು ನಮ್ಮ ಅಜ್ಜನ ಮನೆಗೆ ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ. ನಮ್ಮ ಊರಿಂದ ಒಂದು ಕೋಟಿ ಚೆನ್ನೈಯರ ಒಂದು ಊರು ಪಡಮಳೆ ಕಡೆಗೆ ಏನು ಹೋಗ್ತಾ ಇದ್ದೀವಿ. ಆ ಹೋಗುವಂತ ಸಂದರ್ಭದಲ್ಲಿ ನಾವೆಲ್ಲ ಕೃಷಿ ವ್ಯವಸಾಯ ಮಾಡೋರನ್ನೆಲ್ಲ ಆ ಸಮಯದಲ್ಲ ನೋಡ್ತಾ ಇದೀವಿ, ಆಯ್ತು. ಒಂದಿಷ್ಟು ಈಗ ಆ ಒಂದು ರಸ್ತೆಯಲ್ಲಿ ನಮ್ಮ ಊರ್ ಕಡೆ ಮಾಯ ಆಗ್ಬಿಟ್ಟಿದೆ. ಆ ತರದ ಒಂದು ವ್ಯವಸಾಯ ಮಾಡುವವರೇ ಇಲ್ಲ ನೋಡಿ. ಈ ತಮಿಳ್ನಾಡಲ್ಲಿ ನೋಡಿ, ಎಷ್ಟೇ ಬಿಸಿಲಿರ್ಲಿ, ಎಷ್ಟೇ ಒಂದು ಮಳೆ ಇರ್ಲಿ, ಇಲ್ಲಿ ಕಷ್ಟಪಟ್ಟು ದುಡಿತಾರೆ, ವ್ಯವಸಾಯ ಮಾಡ್ತಾರೆ. ಆಮೇಲೆ ದನ ಒಂದು ಸಾಕಾಣಿಕೆ ಬಹಳಷ್ಟು ಜೋರಿದೆ. ಎಲ್ಲ ಪ್ರತಿ ಮನೆಗಳಲ್ಲಿ ಕೂಡ ದನವನ್ನ ಸಾಕ್ತಾರೆ. ಹೊರಗಡೆಯಿಂದ ದನ ಹಾಲು ತಕೊಂಡ್ ಬರೋದು ಬಹಳ ಕಡಿಮೆ. ಇಲ್ಲಿ ಇವರಿಗೆ ಮೊಸರಿಲ್ಲದೆ ಊಟ ಮಾಡಲ್ಲ ಇವರು. ಮೋರು ಕೊಳಂಬು ಇವರಿಗೆ ಬಹಳ ಫೇಮಸ್, ಪ್ರಾಮುಖ್ಯತೆ. ಆಮೇಲೆ ನೀವು ತಮಿಳ್ನಾಡಲ್ಲಿ ಎಲ್ಲಿ ಒಂದು ಪ್ಯೂರ್ ವೆಜಿಟೇರಿಯನ್ ಒಂದು ಹೋಟ್ಲಿಗೆ ಹೋಗಿ ಊಟ ಮಾಡಿ, ಆ ಊಟಕ್ಕೆ ನಿಮಗೆ ಸೊಪ್ಪಿನ ಒಂದು ಪಲ್ಯ ಇಲ್ಲದೆ ಊಟನೇ ಇಲ್ಲ. ಪ್ರತಿನಿತ್ಯವೂ ಕೂಡ ಅವರು ಆ ಸೊಪ್ಪನ್ನ ಒಂದು ಬಳಸ್ತಾರೆ. ಅದು ನಿಜವಾಗಿ ಕೂಡ ತುಂಬಾ ಒಳ್ಳೆಯದು. ಏನಂತ ಹೇಳಿದ್ರೆ ಈ ಸೊಪ್ಪಿನಿಂದ ನಮಗೆ ಆರೋಗ್ಯಕ್ಕೆ ತುಂಬಾ ಅದು ಪೌಷ್ಟಿಕ ಒಂದು ಕೊಡುವಂತ ಒಂದು ಆಹಾರ ಅದು ಯಾವುದು, ಈ ಸೊಪ್ಪಿನ ಒಂದು ಪಲ್ಯ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಮೊಸರು, ಗಟ್ಟಿಯಾಗಿರುವಂತ ಒಂದು ಮೊಸರು, ಅದು ಕೂಡ ತುಂಬಾ ಆರೋಗ್ಯಕ್ಕೆ, ಶರೀರಕ್ಕೆ ನಮಗೆ ತಂಪು ಕೊಡುವಂತದ್ದು. ನೋಡಿ ಹಸುಗಳು ನೋಡಿ ಎಲ್ಲಾ ಮನೆಗಳಲ್ಲಿಯೂ 4 5 ಹಸುಗಳಿದೆ ನೋಡಿ. ಯಾರು ಈಗ ನಮ್ಮ ಆ ಸೈಡ್ ಹೋದ್ರೆ ಯಾರು ದನ ಹಸು ಸಾಕ್ತಾರೆ? ಎಲ್ಲಿ ಸಾಕ್ತಾರೆ ಅಂತ ಹೇಳಿದ್ರೆ ನೋಡಿ, ನಮ್ಮ ಮಲೆನಾಡು, ಶಿವಮೊಗ್ಗ, ತೀರ್ಥಹಳ್ಳಿ, ಹೊಸನಗರ ಇಂತಹ ಭಾಗಗಳಲ್ಲಿ ಹೋದ್ರೆ ಅಲ್ಲಿಯೂ ಕೂಡ ನಾವು ಎಲ್ಲ ಮನೆಗಳಲ್ಲಿ ಕೂಡ ಹಸುವನ್ನ ಕಾಣ್ತೀವಿ. ಹಸುಗಳನ್ನ ಸಾಕದೇ ಇದ್ದವರು ಅಲ್ಲಿ ಇಲ್ಲಲೇ ಇಲ್ಲ. ಮತ್ತೆ ನಮಗೆ ಈಗ ಈ ಸೇಲಮ್ಮು ಮತ್ತೆ ಈ ರೋಡು ಈ ಭಾಗದಿಂದ ನಮಗೆ ಎಲ್ಲಿ ಹೋಗ್ಬೋದು ಅಂತ ಹೇಳಿದ್ರೆ, ಸೇಲಂನಿಂದ ನಮಗೆ ನೋಡಿ ವೆಳ್ಳೂರು ಹೋದ್ರೆ, ವೆಳ್ಳೂರಲ್ಲಿ ನಮಗೆ ಗೋಲ್ಡನ್ ಟೆಂಪಲ್ ಅಂತ ಕಾಣಬಹುದು. ಸುಮಾರು ಒಂದು ಸೇಲಂನಿಂದ ನಮಗೆ ಒಂದು 5 ರಿಂದ 6 ತಾಸು
ಜರ್ನಿ ಇದೆ. ಆಮೇಲೆ ತಿರುವಣ್ಣಾಮಲೈ ಹೀಗೆ ಹೋಗ್ಬೋದು. ತಿರುವಣ್ಣಾಮಲೈ ಹತ್ರ ಆಗುತ್ತೆ. ಅಂದ್ರೆ ಹತ್ರ ಅಂತ ಹೇಳಿದ್ರೆ ಏನು 1 ಗಂಟೆ 2 ಗಂಟೆ ದಾರಿ ಅಲ್ಲ, ದಾರಿ ಇದೆ. ಆದ್ರೆ ತಮಿಳುನಾಡಿಗೆ ಪರಿಸರವಾಗಿರುವಂತದ್ದು ಒಂದಲ್ಲಿ. ಆಮೇಲೆ ಈರೋಡಿಂದ ನಮಗೆ ಎಲ್ಲಿ ಹೋಗೋದು ಅಂತ ಹೇಳಿದ್ರೆ, ಈರೋಡಿಂದ ನಮಗೆ ಕರೂರು ಹೋದ್ರೆ, ಕರೂರಲ್ಲಿ ನಮಗೆ ಕರೂರಿಂದ ಒಂದು ಸಾಧಾರಣ ಸ್ವಲ್ಪ ದೂರ ಕೊಡುಮುಡಿ ಅಂತ ಹೇಳುವ ಒಂದು ಜಾಗ ಇದೆ. ಶನೀಶ್ವರನ ಒಂದು ಸನ್ನಿಧಾನ. ಆಮೇಲೆ ಪವಿತ್ರವಾಗಿರುವಂತ ಕಾವೇರಿ ನದಿ ಒಂದು ಹರಿಯುವಂತದ್ದು. ಆಮೇಲೆ ಅಲ್ಲಿಂದ ಒಂದು 80 ಕಿಲೋಮೀಟರ್ ದೂರ ಹೋದ್ರೆ ಗುಣಶೀಲ ಅಂತ ಹೇಳುವಂತ ಒಂದು ಜಾಗ ಇದೆ. ಅಲ್ಲಿಂದ ತಿರುಚನಾಪಳ್ಳಿ ಹೋಗ್ಬೋದು. ಇಲ್ಲಿ ನಮಗೆ ತಿರುಮಲ ಬೆಟ್ಟ ಕೂಡ ನಮಗೆ ವೆಳ್ಳೂರಿಂದ ನೇರವಾಗಿ ಮತ್ತೆ ಒಂದು 3 ಗಂಟೆ ನಾವು ಪ್ರಯಾಣ ಮಾಡಿದ್ರೆ ತಿರುಪತಿ, ತಿರುಮಲ, ಶ್ರೀ ಪದ್ಮಾವತಿ, ಶ್ರೀ ವೆಂಕಟೇಶ್ವರವನ್ನ ಸನ್ನಿಧಾನವನ್ನ ಕಾಣಬಹುದು. ಇಷ್ಟು ಈ ತಮಿಳುನಾಡಿನ ಸುತ್ತಮುತ್ತ ಸಿಗುವಂತ ಒಂದು ಪರಿಸರ ಇದು. ಅದು ಆಂಧ್ರ ಆಯ್ತು, ಇದು ಸಾರಿ ತಿರುಮಲ. ಆದ್ರೆ ತಮಿಳುನಾಡಿನಿಂದ ಮತ್ತೆ ಆಂಧ್ರಕ್ಕೆ ಅದು ಟಚ್ ಆಗುತ್ತೆ. ನಾನು ಈ ಟ್ರೈನ್ ಅಲ್ಲಿ ಸರಿಯಾಗಿ ನಿದ್ದೆ ಮಾಡ್ತೀನೋ ಇಲ್ವ ಅಂತ ಹೇಳಿ ಒಂದು ಸಂಶಯ ಇತ್ತು ನಿನ್ನೆ ಬರುವಾಗ, ರಾತ್ರಿ ಹತ್ತಬೇಕಾದ್ರೆ. ಆದ್ರೆ ಮಾತ್ರ ಒಳ್ಳೆ ನಿದ್ದೆ ಮಾಡಿದೀನಿ ಆಯ್ತಾ. 11 ಗಂಟೆಗೆ ರಾತ್ರಿ ಮಲ್ಕೊಂಡೆ. ಬೆಳಗಿನ ಜಾವ 1:30 ಗಂಟೆಗೆ ಎದುರಿಗೆ ಆಯ್ತು. ಮತ್ತೆ ತಿರುಗಿ ವಾಪಸ್ ಮಲ್ಕೊಂಡೆ, ಒಳ್ಳೆ ನಿದ್ದೆ ಬಂತು. 5 ಗಂಟೆಗೆ ಎದುರಿಗೆ ಆಯ್ತು, ಒಳ್ಳೆ ನಿದ್ದೆ. ಮತ್ತೆ ಸೇಲಮಲ್ಲಿ ತಗೊಂಡಿರುವಂತ ಫುಡ್ ಕೂಡ ಹಾಗೆ ತುಂಬಾ ಚೆನ್ನಾಗಿತ್ತು. ಇಡ್ಲಿ ವಡೆ ಚಟ್ನಿ ಕೊಟ್ಟಿದ್ದಾರೆ, ಸಾಂಬಾರು ಕೊಟ್ಟಿದ್ದಾರೆ. ನಾನು ಸಾಂಬಾರು ತಗೊಂಡಿಲ್ಲ, ಬರೀ ಚಟ್ನಿ ಹಾಕೊಂಡೆ ನಾನು ಇಡ್ಲಿ ಮತ್ತೆ ವಡೆ ತಿನ್ಕೊಂಡೆ. ಕುಡಿಯಕ್ಕೆ ಈಗ ನೀರು ನಮಗೆ ಇನ್ನೂ ಸಿಕ್ಕಿಲ್ಲ. ನೋಡ್ಬೇಕಿನ್ನು ಎಲ್ಲಿ ಕುಡಿಯಕ್ಕೆ ನೀರು ಈಗ ಸಿಗುತ್ತೆ ಅಂತ ಹೇಳಿ. ಬಹುಶಃ ಕೊಪ್ಪಮ್ಮಿಗೆ ಹೋಗ್ಬೇಕಾ ಏನೋ, ನೋಡೋಣ. ಟ್ರೈನು ಲೇಟ್ ಆದ್ರೆ ನನಗೆ ತುಂಬಾ ಅನುಕೂಲ. ಯಾಕಂತ ಹೇಳಿದ್ರೆ ನಾನು ಯಾಕಂದ್ರೆ ಟ್ರೈನು 7:45ಕ್ಕೆ ಇವತ್ತೊಂದು ದಿವಸ ಇಡೀ ಇದರಲ್ಲಿ ನಮ್ಮ ಜರ್ನಿ ಆಗುತ್ತೆ. ನಾನು ನಿನ್ನೆ ಅಂದ್ರೆ 4ನೇ ತಾರೀಕು 4/6/2026 ರಾತ್ರಿ 8:40ಕ್ಕೆ ಕಾಸರಗೋಡಿಂದ ಬಿಟ್ಟಿರುವಂತ ಸ್ಪೆಷಲ್ ಹೈದರಾಬಾದ್ ಟ್ರೈನ್ ಇದು. 5/6/2026 ರಾತ್ರಿ 7:45ಕ್ಕೆ ನಾನು ಟ್ರೈನ್ ಇಳಿಯುವಂತದ್ದು. ಅಂದ್ರೆ ಟೋಟಲ್ ನಮಗೆ ಜರ್ನಿ 23 ತಾಸು ಹತ್ರ ಬರುತ್ತೆ. ಆದ್ರೆ ಇದು ಲೇಟ್ ಆಗಿದೆ. ಈಗ ಲೇಟ್ ಆದ ಕಾರಣ ನಮಗೆ ಇನ್ನೂ 2-3 ಗಂಟೆ ಟೈಮ್ ಜಾಸ್ತಿ ಬರುತ್ತೆ. ಟ್ರೈನ್ ಲೇಟ್ ಆದ್ರೆ ನನಗೆ ಒಳ್ಳೇದು. ಯಾಕಂತ ಹೇಳಿದ್ರೆ ಅಲ್ಲಿ ಇಳ್ಕೊಂಡು ನಾನು ಈಗ ಏನು ರೂಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು. ರೂಮ್ ಮಾಡೋದಾದ್ರೂ ಕೂಡ 1000 rupees ಇಂದ ಮೇಲೆ ಕೊಡ್ಬೇಕು. ರೂಮ್ ಮಾಡೋದಕ್ಕೆ ನನಗೆ ದೊಡ್ಡ ಇಷ್ಟ ಇಲ್ಲ. ಹಾಗಾಗಿ ರೈಲ್ವೆ ಸ್ಟೇಷನ್ ಅಲ್ಲೇ ಕಾಲ ಕಳೆದು ಬೆಳಗಿನ ಜಾವ ಹೋಗೋಣ ಅಂತ ಅನ್ಕೊಂಡಿದೀನಿ. ಸುಮ್ನೆ 1,000 ರೂಪಾಯಿ ಎಲ್ಲ ರೂಮಿಗೆ ಕೊಟ್ಬಿಟ್ಟು ನಮಗೆ ಉಳಿಯೋದು ಆಗಲ್ಲ ಒಂದ್ ರಾತ್ರಿಗೆಲ್ಲ. ಆದ್ಮೇಲೆ ಈ ಒಂದು ಜರ್ನಿ ವಿಡಿಯೋವನ್ನ ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ಹಾಕ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ಜರ್ನಿ ಬಹಳಷ್ಟು ಲಾಂಗ್ ಆದ್ದರಿಂದ ವಿಡಿಯೋ ಒಂದು ಲಾಂಗ್ ಆಗಿ ಬರುತ್ತೆ. ಹಾಗಾಗಿ ನಾನು ಇದನ್ನ ಪಾರ್ಟ್ 1 ಪಾರ್ಟ್ 2 ಅಲ್ಲಿ ನೀವು ನೋಡ್ಬೋದು. ಈಗ ನಾವು ಹತ್ರ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ ಬಂಗಾರಪೇಟೆ ಎಲ್ಲ ಕಳೆದು ಈಗ ಬೆಂಗಳೂರು ಹತ್ರ ನಾವು ರೀಚ್ ಆಗ್ತಾ ಬಂದಿದೀವಿ. ಈ ಟ್ರೈನ್ ಒಂದು 4 ಸ್ಟೇಟಿಗೆ ರೀಚ್ ಆಗುವಂತದ್ದು. ಮಂಗಳೂರಿಂದ ಹೊರಟು ಕೇರಳ, ಕೇರಳದಿಂದ ತಮಿಳುನಾಡು, ತಮಿಳುನಾಡಿನಿಂದ ಮತ್ತೆ ಆಂಧ್ರ, ಕರ್ನಾಟಕ ಮೂಲಕ ಬಂದು ಮತ್ತೆ ಹೈದರಾಬಾದಿಗೆ ಸೇರುವಂತದ್ದು. ಹೈದರಾಬಾದಿಗೆ ಇದು ಶನಿವಾರ ಕರೆಕ್ಟ್ ಸಮಯ ಬಂದ್ಬಿಟ್ಟು ಬೆಳಗಿನ ಜಾವ 4 ಗಂಟೆಗೆ ಹೋಗುವಂತದ್ದು. ಟ್ರೈನ್ ಈಗ ಮೋಸ್ಟ್ಲಿ ಎಷ್ಟು ಲೇಟ್ ಇದೆ ಅಂತ ಲೇಟ್ ಆಗುತ್ತೆ ಗೊತ್ತಿಲ್ಲ. ಅದರ ಸಮಯ ಬಂದ್ಬಿಟ್ಟು ಬೆಳಗಿನ ಜಾವ 4 ಗಂಟೆಗೆ ಹೋಗುತ್ತೆ. ಮತ್ತೆ ರಿಟರ್ನ್ ಅಲ್ಲಿಂದ ಇದು ಮಂಗಳವಾರ ನೈಟು ಅಲ್ಲಿಂದ ಬಿಡುತ್ತೆ. ಆದ್ಮೇಲೆ ನೀವೀಗ ಒಂದು ದೃಶ್ಯಾವಳಿಯಲ್ಲಿ ಗಮನಿಸಬಹುದು, ಏನು ಆ ಬೆಟ್ಟದಲ್ಲಿ ಕಾಣುವಂತ ಏನು ಬಂಡೆಕಲ್ಲು ಇದೆ, ಈ ಬಂಡೆಗಳ ಬಂಡೆಕಲ್ಲು ಇದೆಯಲ್ಲ, ಇದು ನಾವೊಂದು ಇದೇ ತರ ನಾವು ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ
ಸಾಧಾರಣ ನಾವು ಚಿತ್ರದುರ್ಗದಿಂದ ಬಳ್ಳಾರಿ ಹೋಗ್ಬೇಕಾದ್ರೆ ನಾವು ಕಾಣ್ತೀವಿ. ಆಮೇಲೆ ನಮ್ಮ ಹಂಪಿ ಏನಿದೆ, ಹಂಪಿಯಲ್ಲಿ ಕೂಡ ನಾವು ಇದೇ ತರದ ಒಂದು ಬಂಡೆಕಲ್ಲು ಒಂದು ರಾಶಿಗಳನ್ನ ನಾವು ಕಾಣಬಹುದು. ಈ ಬಂಡೆಕಲ್ಲು ಈ ತರ ಒಂದು ಇಲ್ಲಿ ಹೀಗೆ ಈ ಉದ್ಭವ ಆಗೋದಕ್ಕೆ ಏನು ಕಾರಣ ಇರಬಹುದು ಅಂತ ಹೇಳಿ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ನನಗೇನು ಐಡಿಯಾ ಹೊಳಿತಾ ಇಲ್ಲ ಇದು. ಏ ಏನಾದ್ರೂ ಹಿಂದೆ ಏನಾದ್ರೂ ಆ ಪ್ರಳಯ ಏನಾದ್ರೂ ಆಗಿತ್ತಾ, ಆ ಮೂಲಕ ಏನಾದ್ರೂ ಬಂದು ಬಿತ್ತ, ಅಲ್ಲ ಅಲ್ಲಿಯೇ ಉದ್ಭವ ಆಯ್ತಾ, ಏನು ವಿಷಯ ಇದಕ್ಕೆ ಹಿನ್ನೆಲೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾವು ನೋಡಿ ಅಲ್ಲಿ ಹೋಗ್ಬೇಕಾದ್ರೂ ಕೂಡ ಇದೇ ತರ ಬಾರಿ ಎತ್ತರದಲ್ಲಿ ನಾವು ಕಾಣ್ತೀವಿ ಬಂಡೆಕಲ್ಲುಗಳನ್ನ. ಸೇಲಂ ಅಲ್ಲಿ ಬೆಳಿಗ್ಗೆ 9:30 ಗಂಟೆಗೆ ನಾನು ಇಡ್ಲಿ ವಡೆ ತಕೊಂಡು ನಾಷ್ಟ ಮಾಡಿರುವಂತದ್ದು. ನೀರ್ನ ಬಾಟ್ಲಿ ತಕೊಳ್ಬೇಕು ಅಂತ ಹೇಳಿ ಹೊರಟಾಗ ಟ್ರೈನ್ ಹೊರಟೇ ಬಿಡ್ತು. ಮತ್ತೆ ಯಾರಾದ್ರೂ ಬರ್ತಾರೆ ನೀರ್ ಸೇಲ್ ಮಾಡ್ಕೊಂಡು ಬರ್ತಾರೆ ಈ ಗಾಡಿಯಲ್ಲಿ ಅಂತ ಅನ್ಕೊಂಡೆ. ಒಬ್ರು ನೀರು ಬಾಟ್ಲಿ ಕೇಳಕ್ಕೆ ಇದರಲ್ಲಿ ಒಬ್ರು ಬರ್ಲಿಲ್ಲ. ಸಾಧಾರಣ ಒಂದು 2 ಗಂಟೆ ಕಾಲ ಕಳೆದು ಕುಪ್ಪಂ ಬಂದಾಗ ಅಲ್ಲಿಂದ ನಾನು ವಾಟರ್ ಬಾಟ್ಲ್ ಅನ್ನು ತಕೊಂಡೆ. ಬಾಯಾರಿಕೆ ಆಗಿ ಅಷ್ಟು ಕಷ್ಟ ಆಗಿತ್ತು. ನಮಗೆ ಅಂತಲ್ಲ, ಇದರಲ್ಲಿ ಇರುವಂತವರಿಗೆ ಕೆಲವರಿಗೆ ಬಹಳಷ್ಟು ಮಂದಿಗೆ ಆ ತರ ಆಗಿದೆ ಅನುಭವ. ಅದೇನು ಗೊತ್ತಿಲ್ಲ, ಒಬ್ರು ಇದರಲ್ಲಿ ವಾಟರ್ ಬಾಟ್ಲಿ ಕೇಳ್ತಾ ಇಲ್ಲ, ಏನಿಲ್ಲ. ಕುಪ್ಪಂ ಕಳೆದ ಮೇಲೆ ಒಂದಿಷ್ಟು ಏನು ಎಣ್ಣೆ ತಿಂಡಿ, ಸಮೋಸ, ಆಮೇಲೆ ಮಾವಿನಕಾಯಿ, ಆಮೇಲೆ ಆಲೂಗಡ್ಡೆ ಬೋಂಡ ಎಲ್ಲ ಬಂತು. ನಾನು ಅದೆಲ್ಲ ತಕೊಳಕ್ ಹೋಗಿಲ್ಲ, ಮಾವಿನಕಾಯಿ ತಕೊಂಡು ತಿಂದೆ ಅಷ್ಟೇ. ಆ ಬಾಯ್ಲ್ ಐಟಮ್ ಎಲ್ಲ ತಿಂದ್ರೆ ನಮ್ಮ ಹೊಟ್ಟೆಗೆ ಅದು ಹಿಡಿಸಲ್ಲ ಅದು. ಆಮೇಲೆ ಅವರು ಯಾವ ಒಂದು ಆಯಿಲನ್ನ ಬಳಸ್ತಾರಂತನೋ ನಮಗೆ ಗೊತ್ತಿಲ್ಲ. ಈಗ ಮಧ್ಯಾಹ್ನ ಸಮಯ ಬಂದ್ಬಿಟ್ಟು ಕರೆಕ್ಟ್ 1 ಗಂಟೆ 1:20 ಆಯ್ತು. ಈಗ ಎಲ್ಲಿ ಊಟ ಮಾಡೋದು, ಎಲ್ಲಿ ಊಟ ತಕೊಳ್ಳೋದು ಅಂತ ಗೊತ್ತಿಲ್ಲ. ಬಹುಶಃ ನಾವು ಕೃಷ್ಣರಾಜಪುರಂ ಅಲ್ಲಿ ಊಟ ಒಳ್ಳೇದು ಸಿಗ್ಬೋದು ಅಂತ ಅನ್ಕೊಂಡಿದೀನಿ. ಆದ್ಮೇಲೆ ನಿಮ್ಮನ್ನ ಹೆಚ್ಚು ಕಾಯಿಸಲ್ಲ ನಾನು ಈ ಒಂದು ಟ್ರೈನ್ ಅಲ್ಲಿ 720 ರೂಪಾಯಿ ಕೊಟ್ಟು ರಿಸರ್ವೇಶನ್ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀನಿ, ಏನಕ್ಕೆ ಹೋಗ್ತಾ ಇದ್ದೀನಿ ಎಲ್ಲವನ್ನು ಈಗ ತಿಳಿಸ್ತಾ ಇದ್ದೀನಿ. ಸ್ಪೆಷಲ್ ಟ್ರೈನು ಬಿಟ್ಟಿರುವಂತದ್ದು. ಹಾಗಾಗಿ ನಾನು ಮಂತ್ರಾಲಯಕ್ಕೆ ನಾನು ಹೋಗದೆ ಒಂದು 4 ವರ್ಷ ಮೇಲೆ ಆಯ್ತು. ಹೋಗ್ಬೇಕು ಅಂತ ಹೇಳಿ ಒಂದು 3-4 ಸಲ ನಾನು ಅನ್ಕೊಂಡು ರಿಸರ್ವೇಶನ್ ಟಿಕೆಟ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಿದೆ. ಮೊನ್ನೆ ಕೊಲ್ಲಾಪುರದಿಂದ ಬರ್ಬೇಕಾದ್ರೂ ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡೆ, ಹೋಗಕ್ ಆಗಿಲ್ಲ. ಹಾಗಾಗಿ ಕಾಸರಗೋಡಿಂದಲೇ ಈ ಟ್ರೈನು ಮಂತ್ರಾಲಯ ಮೂಲಕ ನಮಗೆ ಹೋಗಕ್ಕಾಗತ್ತೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದ್ದರಿಂದ ಸರಿ ಹೋಗೋಣ ಅಂತೇಳಿ ಅನ್ಸ್ತು. ಹಾಗಾಗಿ ನಾನು ಈ ಒಂದು ಜರ್ನಿಯಲ್ಲಿ ನಾನು ಹೋಗ್ತಾ ಇರೋದು ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಸನ್ನಿಧಾನ ಮಂತ್ರಾಲಯಕ್ಕೆ ನಾನು ಹೋಗ್ತಾ ಇದ್ದೀನಿ. ಅದೇ ರೀತಿ ಮುಂದೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯ ದರ್ಶನ ಮಾಡಿಕೊಂಡು ಮಂತ್ರಾಲಯದಿಂದ ಕಲಬುರಗಿಯಿಂದ ಸೋಲಾಪುರದಿಂದ ಪಂಡ್ರಾಪುರದಿಂದ ನೇರವಾಗಿ ಸವದತ್ತಿಯಿಂದ ನೇರವಾಗಿ ನಾನು ಹುಬ್ಬಳ್ಳಿ ಇಲ್ಲ ಗದಗ ಬಂದು ಅಲ್ಲಿಂದ ನಾನು ನೇರವಾಗಿ ನಮ್ಮ ಊರಿನತ್ತ ಪ್ರಯಾಣ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಈ ಒಂದು ಟ್ರಿಪ್ ಅಲ್ಲೇ ಇಷ್ಟೊಂದು ಯಾಕೆ ಜರ್ನಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆ ಅಲ್ಲೆಲ್ಲ ಈ ಉತ್ತರ ಕರ್ನಾಟಕದ ಒಂದು ಭಾಗದಲ್ಲಿ ಬಹಳಷ್ಟು ಪ್ಲೇಸ್ಗಳಿದೆ, ಮತ್ತೆ ಒಂದು ಕೊಡುವಂತ ಮಾಹಿತಿಗಳಿವೆ. ಹಾಗಾಗಿ ಒಂದೇ ಟ್ರಿಪ್ ಅಲ್ಲಿ ನಾನು ಎಲ್ಲವನ್ನು ಸುತ್ತಾಡ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೀನಿ. ಈ ನನ್ನ ಎಡಬದಿಗೆ ಏನು ಸಿಕ್ಕಾಪಟ್ಟೆ ಗಾಳಿ ಹೊಡಿತದೆ. ಹಾಗಾಗಿ ನಾನೇನಾದ್ರೂ ವಾಯ್ಸ್ ರೆಕಾರ್ಡರ್ ಅನ್ನು ಮಾಡಿದ್ದು ಸರಿಯಾಗಿ ಕೇಳಿಸ್ತಾ ಇಲ್ವ ಅಂತ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಗಾಳಿ ಇದೆ. ಗಾಳಿ ಬೇಕು, ಗಾಳಿ ಇದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಸೆಕೆಗೆ ಕೂತ್ಕೊಳಕ್ ಆಗಲ್ಲ. ಆದ್ಮೇಲೆ ನಮ್ಮ ಚಾನೆಲ್ ಅನ್ನ ಯಾರು ನೋಡ್ತಾ ಇದ್ದೀರಾ, ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಷಾ ವೆಂಕಟೇಶ್ವರ ವ್ಲಾಗ್ 32 ಇನ್ಸ್ಟಾಗ್ರಾಮ್ ಇದೆ, ಫಾಲೋ ಮಾಡ್ಕೊಳ್ಳಿ.
ಈ ಒಂದು ಟ್ರಿಪ್ ಅಲ್ಲಿ ನಾನು ಯಾವುದೇ ರೀತಿಯಾದಂತ ದೇವಸ್ಥಾನ ಪೂಜೆ ಕೆಲಸಕ್ಕೆ ನಾನು ಹೋಗ್ತಾ ಇಲ್ಲ. ನಾನು ಇದು ಹೊರಟಿರುವಂತದ್ದು ಮಂತ್ರಾಲಯ ಮತ್ತೆ ಸವದತ್ತಿ, ಪಂಡ್ರಾಪುರ ಎಲ್ಲ ಒಂದು ಹೋಗಿ ಬರ್ಬೇಕು ಅಂತೇಳಿ ಹೊರಟಿರುವಂತದ್ದು. ಯಾಕಂತ ಹೇಳಿದ್ರೆ ಮೊನ್ನೆ ನಾನು ಏನು ಕೊಲ್ಲಾಪುರಕ್ಕೆ ಹೋಗಿದ್ದೆ, ಆ ಟ್ರಿಪ್ ಅಲ್ಲಿ ಹೋಗಿ ಬರ್ಬೋದಿತ್ತಲ್ಲ ಅಂತ ಕೇಳ್ಬಹುದು. ಆದ್ರೆ ಕೊಲ್ಲಾಪುರದಿಂದ ನಾನು ಮೊನ್ನೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಲಗೇಜ್ ಇತ್ತು ನನ್ನ ಕೈಲಿ. ನಾವು ಈ ಒಂದು ಟ್ರಿಪ್ ಮಾಡ್ಬೇಕಾದ್ರೆ ನಮ್ಗೆ ಅಷ್ಟೊಂದು ಲಗೇಜ್ ಅವಶ್ಯಕತೆ ಇರುವುದಿಲ್ಲ, ಮತ್ತೆ ಟೈರ್ಡ್ ಆಗಿರುತ್ತೆ ನಮಗೆ. ಹಾಗಾಗಿ ರೂಮ್ ಮಾಡಬೇಕು, ರೂಮಿಗೆ ದುಡ್ಡು ಕೊಡ್ಬೇಕು, ಆಮೇಲೆ ಲಗೇಜ್ ಅನ್ನು ಹೊತ್ತು ತಿರುಗಾಡ್ಬೇಕು, ಇದೆಲ್ಲ ಇರುತ್ತೆ. ಹಾಗಾಗಿ ನಾನು ಆಕ್ಚುಲಿ ಈ ಒಂದು ಟ್ರಿಪ್ ಹೋಗ್ಬೇಕು ಅಂತೇಳಿ ಅನ್ಕೊಂಡೇ ಇರ್ಲಿಲ್ಲ. ಇದು ಅಕಸ್ಮಾತ್ ಆಗಿ ಹೊರಟಿರುವಂತದ್ದು ಹೇಳಿದ್ರೆ, ಈ ಒಂದು ಟ್ರೈನು ನಮಗೆ ಕಾಸರಗೋಡಿಂದ ಒಂದು ಅವೈಲೇಬಲ್ ಇದೆ ಅಂತ ಹೇಳಿ ಗೊತ್ತಾದ ಕಾರಣ ನಾನು ಸರಿ ಹೋಗೋಣ ಅಂತ ಹೇಳಿ ಅನ್ಕೊಂಡು ಹೊರಟೆ. ಮತ್ತೆ ಇನ್ನು ಕೇಳ್ಬೋದು, ಮಂತ್ರಾಲಯಕ್ಕೆ ನೇರವಾಗಿ ಬಸ್ ಇತ್ತಲ್ಲ, ಹೋಗೋದಿತ್ತಲ್ಲ ಅಂತ ಹೇಳಿ ಕೇಳ್ಬೋದು. ಬಸ್ ಇದೆ, ಮಂಗಳೂರಿಂದ ಪಲ್ಲಕ್ಕಿ ಬಸ್ ಇದೆ, 3 ಗಂಟೆ 15 ನಿಮಿಷಕ್ಕೆ ಬಸ್ ಡೈಲಿ ಇದೆ. ಮತ್ತೊಂದು ಬಸ್ ಸಂಜೆ 5ರಿಂದ 5:30 ಗಂಟೆಗೆ ಬಸ್ ಇದೆ ಒಂದು. ಇದರ ಒಂದು ಚಾರ್ಜ್ ಬಂದ್ಬಿಟ್ಟು ಎಷ್ಟಾಗುತ್ತೆ ಅಂತ ಹೇಳಿದ್ರೆ 1550 ರೂಪಾಯಿ ಆಗುತ್ತೆ ಒಬ್ಬರಿಗೆ. ಮಂಗಳೂರಿಂದ ಮಂತ್ರಾಲಯಕ್ಕೆ 1550 ರೂಪಾಯಿ ಆಗುತ್ತೆ. ಮತ್ತೆ ಬಸ್ಸಲ್ಲಿ ಅಷ್ಟು ಲಾಂಗ್ ಆಗಿ ಜರ್ನಿ ಮಾಡಕ್ ಆಗಲ್ಲ. ನಾವು ಇಷ್ಟೇ ದುಡ್ಡು ಕೊಟ್ಟರು ಕೂಡ ನಮಗೆ ಒಂದು ಈ ಟ್ರೈನ್ ಮೂಲಕ ನಾವು ಹೋಗುವಂತ ಒಂದು ಜರ್ನಿ, ಆಮೇಲೆ ಬಸ್ಸಲ್ಲಿ ಹೋಗುವಂತ ಒಂದು ಜರ್ನಿ ಏನಿದೆ ಅದು ಬಹಳ ಒಂದು ಡಿಫರೆಂಟ್ ಇದೆ. ಯಾಕಂತ ಹೇಳಿದ್ರೆ ನಮಗೇನಾದ್ರೂ ಒಂದು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಇದ್ರೆ ಅವರ ಹತ್ರ ನಾವು ಕೇಳ್ಬೇಕು. ಆಮೇಲೆ ಕೆಲವೊಮ್ಮೆ ಎಲ್ಲಾ ಒಂದು ಡ್ರೈವರ್ ಕಂಡಕ್ಟರ್ ಅಂತ ನಾನು ಹೇಳಲ್ಲ, ಕೆಲವೊಂದು ಡ್ರೈವರ್ ಕಂಡಕ್ಟರ್ಗೆ ಕೇಳಿದ ತಕ್ಷಣ ಸಿಟ್ಟು ಬರುತ್ತೆ. ಅಲ್ಲಿ ನಿಲ್ಸಿದ್ವಲ್ಲ, ಏನು ಹೋಗಿಲ್ಲ ಅಂತೆಲ್ಲ ಕೇಳ್ತಾರೆ. ಈ ನೋಡಿ, ಟ್ರೈನ್ ಅಲ್ಲಿ ನಮಗೆ ಅದೆಲ್ಲ ಒಂದು ಸಮಸ್ಯೆ ಇಲ್ಲ. ಏನಂದ್ರೆ ಆರಾಮವಾಗಿ ನಿದ್ದೆ ಕೂಡ ಮಾಡಕ್ಕಾಗುತ್ತೆ, ಆಮೇಲೆ ವಾಶ್ರೂಮಿಗೆ ಹೋಗಕ್ಕಾಗುತ್ತೆ, ಆಮೇಲೆ ಇನ್ನು ಜರ್ನಿ ಕೂಡ ನಮಗೆ ಸ್ವಲ್ಪ ಟೈರ್ಡ್ ಏನಾಗಲ್ಲ. ಆರಾಮಾಗಿ ಕೂತ್ಕೊಂಡು ಹೋಗಕ್ಕೆ ತುಂಬಾ ಉತ್ತಮವಾಗಿರುವಂತ ಒಂದು ಜರ್ನಿ ಅಂತ ಹೇಳ್ಬೋದು. ಉತ್ತಮವಾಗಿರುವಂತ ಒಂದು ಜರ್ನಿ ಟ್ರೈನ್ ಅಂತ ಹೇಳಿ ಹೇಳ್ಬೋದು. ಈ ತರ ನಿಮಗೆ ಇನ್ನೊಂದು ಟ್ರೈನ್ ಕೂಡ ಇದೆ, 4 ಸ್ಟೇಟ್ಗೆ ಸೇರುವಂತ ಒಂದು ಟ್ರೈನ್ ಇನ್ನೊಂದು ಇದೆ. ಅದು ಬಂದ್ಬಿಟ್ಟು ನಿಮಗೆ ಮಂತ್ರಾಲಯ ಹೋಗಲ್ಲ, ಅದು ಇನ್ನೊಂದು ರೂಟಲ್ಲಿ ಹೋಗುತ್ತೆ. ಆ ಟ್ರೈನ್ ಬಂದ್ಬಿಟ್ಟು ನಿಮಗೆ ಇರುವಂತದ್ದು ಅದು ಬುಧವಾರ ಮತ್ತೆ ಶನಿವಾರ. ಅದು ಕಾಚಿಗೂಡ ಮುರುಡೇಶ್ವರ ಟ್ರೈನು. ಅದು ಮೊದಲು ಇದ್ದಿದ್ದು ಮಂಗಳೂರು ತನಕ ಇತ್ತ ಟ್ರೈನು. ಅದನ್ನ ಈಗ ಕೆಲವು ತಿಂಗಳಿಂದ ಅದನ್ನ ಮುರುಡೇಶ್ವರಕ್ಕೆ ವಿಸ್ತಾರ ಮಾಡಿದ್ದಾರೆ. ಮುರುಡೇಶ್ವರದವರೆಗೆ ಹೋಗಿ ತಿರುಗಿ ಮುರುಡೇಶ್ವರದಿಂದ ಮತ್ತೆ ಕಾಚಿಗೂಡಕ್ಕೆ ಹೋಗುವಂತದ್ದು. ಈ ಟ್ರೈನ್ ಬಂದು ಕೂಡ ನಿಮಗೆ 4 ಸ್ಟೇಟಿಗೆ ಸೇರುವಂತದ್ದು: ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತೆ ಆಂಧ್ರ. ಇದು ಬುಧವಾರ ಮತ್ತೆ ಶನಿವಾರ ನೈಟ್ ಇರುತ್ತೆ. ಆದ್ಮೇಲೆ ನಮ್ಮ ಒಂದು ಟ್ರೈನ್ ಒಂದು ಜರ್ನಿಯಲ್ಲಿ ನಮಗೆ ಒಂದು ಆತ್ಮೀಯರು ಸಿಕ್ಕಿದ್ದಾರೆ. ಅವರು ಇಲ್ಲಿ ಹಿಂದೂಪುರದಿಂದ ನಮ್ಮ ಒಂದು ಕೋಚಿಗೆ ಹತ್ತಿರುವಂತದ್ದು. ನಾವೀಗ ಅವರ ಒಂದು ಪರಿಚಯದ ಮೂಲಕ ಹಿಂದೂಪುರದಲ್ಲಿ ಈ ಒಂದು ವ್ಯವಸಾಯದ ಬಗ್ಗೆ ಎಲ್ಲ ಅವರ ಹತ್ರ ನಾವು ಡೀಟೇಲ್ಸ್ ಅನ್ನ ಪಡೆಯೋಣ. ಈಗ ನೇರವಾಗಿ ನಾನೀಗ ಅವರ ಹತ್ರ ಒಂದು ಪರಿಚಯ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ತಮ್ಮ ಊರು? ಹಾ, ಸರಿ. ನಿಮ್ಮ ವೃತ್ತಿ ಏನ್ ಮಾಡ್ತಾ ಇದ್ರಿ ಸರ್ ನೀವು? ಹಾ, ಸರಿ, ಮೆಡಿಕಲ್ ಶಾಪ್. ಸರಿ ಸರಿ. ಈಗ ಪ್ರೆಸೆಂಟ್ ಆದ್ರೆ ವ್ಯವಸಾಯ ಬಗ್ಗೆ ಹಾ, ಸರಿ, ಎಲ್ಲ ಇಟ್ಟಿದ್ದೀರಿ. ಕೃಷಿ ಎಷ್ಟು ವರ್ಷದಿಂದ ಇದೆ ಸರ್ ನಿಮಗೆ? ವ್ಯವಸಾಯ ನಮ್ಮ ತಂದೆಯವರಿಂದ ಎಲ್ಲ ಇದೆ. ಎಷ್ಟು ಎಕರೆ ಏನಾದ್ರು ಇದೆಯಾ? ನಮ್ದು ಒಂದು 15 ಎಕರೆ 15 ಎಕರೆ ಇದೆ. ಸರ್ ಏನೆಲ್ಲ ಇದು ಮಾಡ್ತಾ ಇದ್ರಿ ಸರ್ ಕೃಷಿ? ಮುಂಚೆ ಹಾ, ಮುಂಚೆ ಮರ ಇದಾವೆ. ಹಾ, ಮತ್ತೆ ನಮ್ದು ಅಡಿಕೆ ತೋಟ ಇದೆ. ಅಡಿಕೆ ತೋಟ. ಸರಿ. ಮತ್ತೆ ಕಡಲೆಕಾಯಿ ನಮ್ಗೆ ಜಾಸ್ತಿ ಬೆಳೆಸಿರ್ತಕ್ಕಂಥ
ಹಾ ನಮ್ದು ಇದೆಲ್ಲ ಸ್ವಲ್ಪ ಈ ಕಡೆ ಮಳೆ ಎಲ್ಲ ಕಮ್ಮಿ ಸರ್ ನಮ್ಮ ಕಡೆ. ಹಾ ಹಾ ಆ ಮಳೆ ಇದ್ರೆ ನಮ್ಗೆಲ್ಲ ನವಧಾನ್ಯ ಮಾತ್ರ ಇಲ್ಲಿ ಇದಾಗ್ತದೆ. ಸರಿ ಮುಸ್ಲಿಂ ಜಾಗ ಎಲ್ಲ ಮಾಡ್ತಿರ್ತಾರೆ. ಸರಿ ಸರಿ ಮತ್ತೆ ಮಲಬರಿ ಜಾಸ್ತಿ ಸರ್ ನಮ್ಮ ಕಡೆ. ಸರಿ. ಈಗ ಅಡಿಕೆಗೆಲ್ಲ ಹೇಗಿದೆ ರೇಟ್ ಇಲ್ಲಿ? ಅಡಿಕೆ ರೇಟ್ ನಮ್ಗೆ ಮಾರ್ಕೆಟ್ ಇಲ್ಲ ಸರ್ ಈ ಕಡೆ. ಮಾರ್ಕೆಟ್ ಇಲ್ಲ. ಮಾರ್ಕೆಟ್ ಹೋಗ್ಬೇಕಂದ್ರೆ ನಾವು ಕೆಲವು ಬೈಕಿಲ್ಲ ಅಂದ್ರೆ ಹಾ. ದಾವಣಗೆರೆಗೆ ಹೋಗ್ಬೇಕು ಸರ್. ದಾವಣಗೆರೆ. ಸುತ್ತಮುತ್ತ ಮಾರ್ಕೆಟ್ ಇಲ್ಲ ಸರ್. ಸರಿ ಸರಿ. ಇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗ್ತದೆ ಸರ್. ಹಿಂದೂಪುರ ಆಗಲಿ ಬಡಪುರ ಆಗಲಿ ಮಾಡಿದ್ರೆ ಹಾ ನಮ್ಮ ಅಡಿಕೆ ಜಾಸ್ತಿ ಅಮರಾಪುರ ಆಗಲಿ ಈ ಕಡೆ ಆಗಲಿ ಆಗಲಿ ಜಾಸ್ತಿ ಇದೆ ಸರ್ ಈ ಕಡೆ. ಸರಿ. ಈ ಕಡೆ ಮಾರ್ಕೆಟ್ ಇಲ್ಲ ಸರ್. ಮಾರ್ಕೆಟ್ ಇಲ್ಲ. ಈ ಕಡೆ ಮಾರ್ಕೆಟ್ ಇರೋದು ಏನಂದ್ರೆ ಚಾಂಪಿಯನ್ ಸರ್ ಇದು. ಹಾ. ಅಡಿಕೆ ಹಣ್ಣು. ಹುಣಸೆ ಹಣ್ಣು. ಹೌದು ಸರ್. ಅಡಿಕೆ ನಮ್ಮ ಏಷ್ಯಾದಲ್ಲಿ ನಂಬರ್ 1 ಸರ್ ಇದು. ಹುಣಸೆ ಹಣ್ಣು ಇಲ್ಲಿ ಫೇಮಸ್. ಹಾ ಸರಿ. ಹುಣಸೆ ಬೀಜ ಹಾ ಎಲ್ಲ ಜಾಸ್ತಿ ಸಿಗ್ತದೆ. ಜಾಸ್ತಿ ಸಿಗ್ತದೆ. ಸರಿ ಸರಿ. ಮಲ್ಬರಿ ಜಾಸ್ತಿ ಸಿಗ್ತದೆ. ಜಾಸ್ತಿ ಸಿಗ್ತದೆ. ಮಲ್ಬರಿ. ಅದು ಸರಿ. ಮತ್ತೆ ನೀವು ಅಡಿಕೆನ ನೀವು ಅಡಿಕೆನ ಯಾವ ತರ ಸೇಲ್ ಮಾಡ್ತೀರಿ? ನೀವು ಒಣಗಿಸಿ ಸೇಲ್ ಮಾಡ್ತೀರಾ ಅಲ್ಲ ಬೇಯಿಸಿ ಬಿಟ್ಟು ಸೇಲ್ ಮಾಡ್ತೀರಾ? ನಮ್ಮ ಮಾರ್ಕೆಟ್ ಇಲ್ಲ. ಮಾರ್ಕೆಟ್ ಇಂದ ವ್ಯವಸ್ಥೆ ಇದ್ದಂಗೆ ಸರ್ ನಾವು ಸುಮ್ಮನೆ 3% ಕೊಟ್ಬಿಟ್ಟು ನಾವು ಲಾಸ್ ಆಗ್ತಾ ಇರ್ತದೆ. ಹೌದಾ? ಹೌದು ಸರ್. ಓಹೋ ಓಹೋ. ಅಂದ್ರೆ ಇದು ಗೊತ್ತಾಗಲ್ಲ ಸರ್. ಅವರು ಬಂದು ಕೊಡ್ತಾ ಇರ್ತಾರೆ. ಅದು ಸರಿ. ನಾವು ಮಾಡ್ತಾ ಇಲ್ಲ ಸರ್. ಮಾರ್ಕೆಟ್ ವ್ಯವಸ್ಥೆ ಇದ್ರೆ ಮಾಡ್ಬೋದಾ ಸರ್? ಮಾರ್ಕೆಟ್ ವ್ಯವಸ್ಥೆ ಇಲ್ಲ ಸರ್. ಮತ್ತೆ ಇಲ್ಲಿ ಈ ಹಿಂದೂಪುರದಲ್ಲಿ ಒಂದು ಹಣ್ಣಿನ ಬಗ್ಗೆ ಯಾವುದು ಜಾಸ್ತಿ ಇಲ್ಲಿ ಬೆಳೆಸ್ತಾರೆ, ಅದ್ರ ಬಗ್ಗೆ ಏನಾದ್ರು ಹೇಳ್ಬಹುದಾ? ಹಣ್ಣಿನ ಬಗ್ಗೆ ಅಂದ್ರೆ ಇದೆ ಸರ್, ಹುಣಸೆ ಹಣ್ಣು. ಹುಣಸೆ ಹಣ್ಣೆ ಹುಣಸೆ ಹಣ್ಣು ಹುಣಸೆ ಮರ ಜಾಸ್ತಿ. ಜಾಸ್ತಿ. ಮಾರ್ಕೆಟ್ ಇಲ್ಲಿ ಚೆನ್ನಾಗಿದೆ. ಹಾ. ಅದಕ್ಕೋಸ್ಕರ ಇಲ್ಲಿ ಮಾಡ್ತೀವಿ. ಬೇರೆ ಯಾವ ಹಣ್ಣು ತಿನ್ನುವಂತ ಹಣ್ಣು ಯಾವುದು ಇಲ್ಲಿ ಬೆಳೆಸುವಂತದಿಲ್ಲ? ಹಣ್ಣು ಅಂದ್ರೆ ಸೀಬೆ ಹಣ್ಣು ಮತ್ತೆ ಸಪೋಟ ಈ ತರದೆಲ್ಲ ಬೆಳೆಸ್ತಾರೆ ಈ ಕಡೆ. ಇನ್ನಷ್ಟು ಸ್ವಲ್ಪ ಹರಡು ಕೂಡ ಇರ್ತದೆ ಸರ್. ಹಾ ಅದು ಬಂದು ಭತ್ತ ಇದೆ ಸರ್. ಸರಿ. ಫೇಮಸ್ ಅಲ್ಲಿ ಜಾಸ್ತಿ ಇದೆ ಸರ್. ಹಾ ಟೊಮೊಟೊ ಸ್ವಲ್ಪ ಸಿಗ್ತದೆ ಸರ್. ಹಾ ಸರಿ. ಟೊಮೊಟೊ ಮಾರ್ಕೆಟ್ ಮಾರ್ಕೆಟ್ ಇಲ್ಲಿ ವೆಜಿಟೇಬಲ್ ಏನಾದ್ರು ಬೆಳೆಸ್ತಾರ ನಮ್ಮ ಹಿಂದೂಪುರದಲ್ಲಿ? ಕಮ್ಮಿ ಸರ್. ನಮ್ಗೆ ಮಾರ್ಕೆಟ್ ಇಲ್ಲ ಅಂದ್ರೆ ಇದು ಚಿಕ್ಕಬಳ್ಳಾಪುರ ಮಾರ್ಕೆಟ್. ಚಿಕ್ಕಬಳ್ಳಾಪುರ. ಹಾ ಅಲ್ಲಿಂದ ಬರ್ತದೆ ಮಾರ್ಕೆಟ್ ಅಷ್ಟೇ ಸರ್. ಹಾ ಸರಿ. ನಮ್ಮ ಕಡೆ ಕಮ್ಮಿ ಸರ್. ಕಡಿಮೆ. ವ್ಯವಸಾಯ ಕಮ್ಮಿ. ಇದು ತರಕಾರಿಗಳು ಕಮ್ಮಿ ಸರ್. ಹಾ ಸರಿ. ಹಾ ಸರಿ. ಭತ್ತ ಇವೆಲ್ಲ ಈ ಕಡೆ ಬರ್ತದೆ. ಇಲ್ಲಿ ಹರಡುಪುರ ಡಿಸ್ಟ್ರಿಕ್ಟ್ ಜಾಸ್ತಿ ಸರ್. ಅನಂತಪುರ ಡಿಸ್ಟಿಕ್ ಜಾಸ್ತಿ. ಇದು ಸತ್ಯಸಾಯಿ ಡಿಸ್ಟ್ರಿಕ್ಟ್ ಇವಾಗ ಡಿವೈಡ್ ಆಗಿದೆ ಸರ್. ಹಾ ಸರಿ ಸರಿ ಸರಿ. ಅದಕ್ಕೋಸ್ಕರ. ಹಾ ಸರಿ. ಸರಿ ಸರ್, ತುಂಬಾ ಧನ್ಯವಾದಗಳು ಕೊಟ್ಟಿರುವಂತ ಮಾಹಿತಿಗಾಗಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಆದ್ಮೇಲೆ ನಮ್ಮ ಚಾನೆಲ್ ಅನ್ನ ಸರ್ ಅವರು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದಾರೆ. ಇಷ್ಟು ಆದ್ಮೇಲೆ ನೋಡಿ, ನಿನ್ನೆ ರಾತ್ರಿ ಬರ್ಬೇಕಾದ್ರೆ ಮನೆಯಲ್ಲಿ 6:30 ಗಂಟೆ 7 ಗಂಟೆ ಸುಮಾರಿಗೆ ಊಟ ಮಾಡಿ ಬಂದಿರೋದು. ಆಮೇಲೆ ಈಗ 24 ಗಂಟೆ ಆದ್ಮೇಲೆ ಇವಾಗ ರೈಸ್ ಅಂತ ಕಾಣ್ತಾ ಇದ್ದೀನಿ ನಾನು. ಈಗ ಧರ್ಮವರಂ ಬಂದ ತಕ್ಷಣ ನಮಗೆ ಒಂದು ಇಲ್ಲಿ ವೆಜಿಟೇಬಲ್ ಪಲಾವು ಇಸ್ಕೊಂಡೆ. ಆದ್ಮೇಲೆ ನಿನ್ನೆ ರಾತ್ರಿ ಕಾಸರಗೋಡಿನಿಂದ 8 ಗಂಟೆ 40 ನಿಮಿಷಕ್ಕೆ ಕೂತವರು. ಸಮಯ ಕರೆಕ್ಟ್ ಆಗಿ 8 ಗಂಟೆ 45 ನಿಮಿಷ ಆಗಿದೆ. ಟ್ರೈನ್ 2:30 ಗಂಟೆ ಲೇಟ್ ಆಗಿದೆ. ಇನ್ನು ಮಂತ್ರಾಲಯಕ್ಕೆ ಇಲ್ಲಿಂದ ನಮಗೆ 90 ಕಿಲೋಮೀಟರ್ ಅಂತರ ಇದೆ. ಅಂದ್ರೆ ಕರೆಕ್ಟ್ ಆಗಿ ಸಮಯ ಈಗ 9 ಗಂಟೆ 35 ನಿಮಿಷಕ್ಕೆ ಮಂತ್ರಾಲಯ ಹೋಗುತ್ತೆ ಅಂತ ಹೇಳಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ನೋಡ್ಬೇಕು ಎಷ್ಟು ಗಂಟೆ ಹೋಗುತ್ತೆ ಅಂತ ಹೇಳಿ. ಆಮೇಲೆ ಅಲ್ಲಿ ಹೇಳ್ಕೊಂಡು ನಾವೆಲ್ಲಿ ರೂಮ್ ಮಾಡೋಣ. ಆಮೇಲೆ ಸೀದಾ ನೇರವಾಗಿ ಮಂತ್ರಾಲಯಕ್ಕೆ ಒಂದು ಆಟೋ ರಿಕ್ಷಾ ಸರ್ವಿಸ್ ಏನಾದ್ರು ಇದ್ರೆ ನಾವು ನೇರವಾಗಿ ಆಟೋ ರಿಕ್ಷಕ್ಕೆ ಆಟೋ ರಿಕ್ಷಾ ಸಿಕ್ಕಿದ್ರೆ ದೇವಸ್ಥಾನಕ್ಕೆ ಹೋಗೋಣ. ಅದಿಲ್ಲಂದ್ರೆ ಮಂತ್ರಾಲಯ ಒಂದು ರೈಲ್ವೆ ಸ್ಟೇಷನ್ ಏನಿದೆ ಅಲ್ಲಿ ಉಳ್ಕೊಳ್ಳೋಣ. ಏನಾದ್ರೂ ಒಂದು 10 ಗಂಟೆ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಎಲ್ಲಿ ಟೈಮಿಗೆ ಏನೋ ಹೋಗಲ್ಲ ಅಂತ ಅನ್ಕೊಂಡಿದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಲೋಕೇಶ್ ಅಂತ ಹೇಳಿ, ಯೋಗೇಶ್ ಅಂತ ಹೇಳಿ ಬೆಂಗಳೂರು. ಈಗ ಅವರು ಹೈದರಾಬಾದ್ ಹೋಗ್ತಾ ಇದ್ದಾರೆ. ಬೆಂಗಳೂರಲ್ಲಿ ಎಲ್ಲ ಡ್ಯೂಟಿ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇವರ ಡ್ಯೂಟಿ. ಸರ್ ಏನ್ ಡ್ಯೂಟಿ ಮಾಡ್ತಾ ಇದ್ರಿ? ಹೋಟೆಲ್ ಮ್ಯಾನೇಜ್ಮೆಂಟ್. ಹೌದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆದ್ಮೇಲೆ ಹಾಗೆ ನಾವು ಒಂದು ಪ್ರಯಾಣ ಮಾಡುವಂತ ಜರ್ನಿಯಲ್ಲಿ ನಮ್ಮ ಕಾಸರಗೋಡಿನವರೇ ಆಗಿರುವಂತ ಅಣಂಗೂರ್ನವರು ಎಂತ പേരെന്ത് അഹ്റാസ് ഉള്ളത് എവിടെ? കാസർഗോഡ്. ഹൈദരാബാദ് പോവാണ്. ഹൈദരാബാദ് ഫസ്റ്റ് ടൈം പോവല്ലേ? ജോലി എവിടെ അല്ലേ? ഇപ്പൊ ഹൈദരാബാദ് ജോലി എവിടെയാണ്? അണങ്കൂറിൽ അവിടെ ടൗണിൽ തന്നെ, മേബൂർ റോഡ്. ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್. ಮತ್ತೆ ಇವರು ಹೈದರಾಬಾದಿಗೆ ಈಗ ಕೆಲಸಕ್ಕೆ നിങ്ങൾ ജോലി ഇപ്പൊ കിട്ടിയോ? അല്ല അവിടെ ഉണ്ട്, ഫ്രീ ആയിട്ട് ഉണ്ടല്ലേ? ಸರಿ ಸರಿ ಸರಿ, ആയിക്കോട്ടെ, നല്ലതാവട്ടെ. ഓക്കെ, ಸರಿ, ಓಕೆ, ಥ್ಯಾಂಕ್ ಯು. ಆದ್ಮೇಲೆ ಈಗ ನಾವು
ಒಂದು ಟ್ರೈನು ಇಳಿಯುವಂತ ಸಮಯ ಹತ್ರ ಬಂದಿದೆ. ಈಗ ಮಂತ್ರಾಲಯ ಒಂದು ರೋಡ್ ಅಲ್ಲಿ ನಾವು ಈ ಟ್ರೈನ್ ಅನ್ನ ಇಳಿದು ಮುಂದೆ ಟೆಂಪಲ್ಗೆ ಹೋಗುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಿದೀಗ. ಸರಿ ಸರ್, ಸಿಗೋಣ. ಓಕೆ ಫೋನ್ ಮಾಡ್ತಾ ಇರಿ. ಓಕೆ ಸರ್. ಓಕೆ. ಆದಮೇಲೆ ನೋಡಿ, ಈಗಷ್ಟೇ ನಾನು ಮಂತ್ರಾಲಯ ಒಂದು ರೋಡಲ್ಲಿ ಎಳ್ಕೊಂಡು ಈಗ ಇಲ್ಲಿಂದ ನಾವು ಟೆಂಪಲಿಗೆ ಹೋಗಬೇಕು. ಸಮಯ ಬಂದುಬಿಟ್ಟು 9:30 ಟ್ರೈನ್ ಹೊರಡ್ತಾ ಇದೆ ಹೈದರಾಬಾದಿಗೆ. ಸರಿ, ಓಕೆ, ಬಾಯ್ ಬಾಯ್. 2ನೇ ಪ್ಲಾಟ್ಫಾರ್ಮಿಂದ ಈಗ ನಾನು 1ನೇ ಪ್ಲಾಟ್ಫಾರ್ಮಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಏನಾದರೂ IRTC ಅವ್ರದ್ದು ರೂಮ್ ಏನಾದರೂ ಸಿಗುತ್ತಾ ಅಂತ ಹೇಳಿ ಏನಾದರೂ ನೋಡೋಣ. ಅದಿಲ್ಲ ಇದ್ರೆ ಸಮಯ 10 ಗಂಟೆ ಆಗಿದೆ. ನಮಗೇನು ಬೆಳಗಿನ ಜಾವ ಒಂದು 5 ಗಂಟೆಗೆ ನಾವು ಮಂತ್ರಾಲಯ ಹೇಗಾದರೂ ಮುಟ್ಟಬೇಕು. ಇನ್ನಷ್ಟೇ ಒಂದು 7 ಗಂಟೆ ಜರ್ನಿ ಅಷ್ಟೇ. 7 ಗಂಟೆ 7 ಅವರ್ ಇರೋದು. ಸುಮ್ಮನೆ ಅದಕ್ಕೆ ಬೇಕಾಗಿ ಏನಕ್ಕೆ 1,000 ರೂಪಾಯಿ ಕೊಡಬೇಕು. ಅದಕ್ಕೆ ಬೆಳಗಿನ ಜಾವ ಹೇಗಾದರೂ ಫ್ರೆಶಪ್ ಹಾಕ್ಕೊಂಡು ಇಲ್ಲಿಂದ ನೇರವಾಗಿ ನಾವು ಮಂತ್ರಾಲಯ ಹೋಗಿ ಲಗೇಜನ್ನು ಒಂದು ಕ್ಲಾಕ್ ರೂಮಲ್ಲಿ ಇಟ್ಕೊಂಡು ಸೀದಾ ನೇರವಾಗಿ ನಾವು ಮಂತ್ರಾಲಯ ಹೋಗೋಣ. ನೋಡ್ತೀನಿ, ಏನಾದರೂ ರೂಮ್ ಸಿಕ್ಕಿದ್ರೆ ಒಳ್ಳೆಯದು, ಸ್ವಲ್ಪ ನಿದ್ದೆ ಮಾಡ್ಬೋದು. ಈ ಒಂದು ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೀನಿ. ನಮ್ಮ ಒಂದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ನಮ್ಮ ಒಂದು ಚಾನೆಲ್ ಅನ್ನ ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಷಾ ವೆಂಕಟೇಶ್ವರ ವ್ಲಾಗ್ 32 ಇನ್ಸ್ಟಾಗ್ರಾಮ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ನಾನು ಮುಂದಿನ ಹೊಸ ಒಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.